ಅದಕ್ಕೆ ಪುಣ್ಯಾತ್ಮರೇ, ಪರಮಾತ್ಮ ನಮಗೆ ಈ ದೇಹವನ್ನು ಕೊಟ್ಟಾಗೆ ಇದು ಪುಣ್ಯ ಗಳಿಸಲಿಕ್ಕೆ ಒಳ್ಳೆ ಸಾಧನೆ ರೀ. ಈ ಶರೀರಂಗೆ ಸೇವಾ ಮಾಡಿ ಪುಣ್ಯ ಗಳಿಸ್ಬೋದು, ಭಜನೆ ಮಾಡಿ ಪುಣ್ಯ ಗಳಿಸ್ಬೋದು, ನಾಮಸ್ ಮಾಡಿ ಪುಣ್ಯ ಗಳಿಸ್ಬೋದು, ದಾನ ಮಾಡಿ ಪುಣ್ಯ ಗಳಿಸ್ಬೋದು. ಇದು ಎಂಥದ್ದು ರೀ ಶರೀರ. ಅದಕ್ಕೆ ನಮ್ಮ ಗುರು ಹೇಳ್ತಿರು, ಮನುಷ್ಯ ಶರೀರ ರೈಲ್ವೆ ಜಂಕ್ಷನ್ ಇದ್ದಂಗಂತ. ಜಂಕ್ಷನ್ ಅಂದ್ರೆ ಗೊತ್ತದ್ರಿ ನಿಮಗೆ, ಎಲ್ಲ ಕಡೆ ಹೋಗ್ತಾವೆ. ಟಿಕೆಟ್ ಬೇಕಾದ್ರೆ ತೋರಿ ನೀವು, ಜಂಕ್ಷನ್ದಾಗ ಹೋಗಿ ತೋರಿ ನೀವು, ಯಾಕಡೆ ಬೇಕಾದ್ರೆ ಟಿಕೆಟ್ ಸಿಗ್ತಾವೆ. ಬೀದರ್ದಾಗ ಹೋಗಿ ನಾವು ಮುಂಬೈ ಟಿಕೆಟ್ ಕೊಡೋಂಗಿಲ್ಲ ಅವರು. ಜಂಕ್ಷನ್ದಾಗ ಎಲ್ಲ ಕಡೆ, ಬಸ್ ಸ್ಟ್ಯಾಂಡ್ದಾಗ ಹೋದ್ರಿ ಅಂದರೆ ಎಲ್ಲ ಕಡೆ ಯಾವ ಊರಿಗಾದ್ರೂ ಟಿಕೆಟ್ ಸಿಗ್ತಾವೆ ನಿಮ್ಗೆ, ಹೌದಲ್ಲ. ಈಗ ಎಲ್ಲರೂ ಹಳ್ಳಿ ಊರ ಬಸ್ ಸ್ಟ್ಯಾಂಡ್ದಾಗ ನಾವು ಟಿಕೆಟ್ ಕೇಳಿದ್ರೆ ಕೂತಾರೆ, ಬಾಂಬೆದು ಕೊಡ್ರಿ ಅಂದ್ರೆ ಬೀದರ್ಗೆ ಹೋಗ್ರಿ ಅಂತಾರೆ. ಬಸ್ ಸ್ಟ್ಯಾಂಡ್ದಾಗ ಎಲ್ಲ ಊರಿನ ಟಿಕೆಟ್ ಹೆಂಗೆ ಸಿಗ್ತಾವೆ, ಹಿಂಗೆ ಮನುಷ್ಯರು ಇದು ಬಸ್ ಸ್ಟ್ಯಾಂಡ. ನಿಮ್ಗೆ ಯಾವ ಟಿಕೆಟ್ ಬೇಕು, ನರಕ ಟಿಕೆಟ್ ಬೇಕು ಸಿಗ್ತದೆ, ಸ್ವರ್ಗದ ಬೇಕು ಸಿಗ್ತದೆ, ಪುಣ್ಯದ ಬೇಕು ಸಿಗ್ತದೆ, ಮುಕ್ತಿದ ಬೇಕು ಸಿಗ್ತದೆ, ನರಕದ ಬೇಕು ಸಿಗ್ತದೆ. ಯಾವ ಟಿಕೆಟ್ ಅದು ಸಿಗ್ತವೆ. ಪಾಪ ಮಾಡಿ ನರಕಕ್ಕೆ ಹೋರಿ, ಗುರುಸೇವೆ ಮಾಡಿ ಜ್ಞಾನ ಪಡ್ಕೋರಿ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋರಿ, ಪಾಪ ಮಾಡಿ ನರಕಕ್ಕೆ ಹೋರಿ, ಚಲೋ ಮಾಡಿ ಮನುಷ್ಯ ಆಗರಿ, ಭಾಳ ಚಲೋ ಮಾಡಿ ದೇವತೆ ಆಗರಿ, ಕೆಟ್ಟ ಕೆಲಸ ಮಾಡಿ ಕತ್ತೆ ಕುದುರೆ ಆಗರಿ, ಟಿಕೆಟ್ ಎಲ್ಲ ಸಿಗ್ತಾವೆ ನೋಡ್ರಿ. ಇದು ಬಸ್ ಸ್ಟ್ಯಾಂಡ್ ಅದು. ಯಾವ ಊರಿಗೆ ಆ ಟಿಕೆಟ್ ಸಿಗ್ತೀರಿ. ಅದಕ್ಕೆ ವಿಚಾರ ಮಾಡಿರಿ, ನೀವು ಎಲ್ಲಿ ಹೋಗ್ಬೇಕಂತೀರಿ. ದನ ಆಗ್ಬೇಕಂತೀರಿ, ಅದ್ರ ಟಿಕೆಟ್ ತೆಗೀರಿ. ಏನು ಮಹಾತ್ಮ ಶರಣ ಆಗ್ಬೇಕಂತೀರಿ, ಅದ್ರ ಟಿಕೆಟ್ ತೆಗೀರಿ. ಎಲ್ಲ ಟಿಕೆಟ್ ಸಿಗ್ತಾವೆ. ಇದು ಇಂತಹದ್ದು ಮನುಷ್ಯ ಶರೀರ ಪವಿತ್ರದ. ಪುಣ್ಯಾತ್ಮರೇ, ಇದನ್ನು ಹಾಳು ಮಾಡಬೇಡಿಕೊಳ್ಳಿರಪ್ಪಯ್ಯ. ಇಂತಹ ಜನ್ಮ ನಿಮಗೆ ಸಿಕ್ಕಿತೇನ್ರಪ್ಪಯ್ಯ. ಇಂತಹ ಜನ್ಮ ಸಿಗುವುದಿಲ್ಲಪ್ಪ. ಸಿಕ್ಕದೆ ದುಡ್ಡಿದ್ರೆ ದುಡ್ಡಿಂದ ಪುಣ್ಯ ಪಡ್ಕೋ, ಶರೀರ ಇದ್ರೆ ಸೇವೆ ಮಾಡಿ ಪುಣ್ಯ ಪಡ್ಕೋ, ಮನಸ್ಸಿದ್ರೆ ಧ್ಯಾನ ಮಾಡಿ ಪುಣ್ಯ ಪಡ್ಕೋ, ಬಾಯಿ ಇತ್ತು ಅಂತಂದ್ರೆ ದೇವರ ಸ್ತೋತ್ರ ಮಾಡಿ ಪುಣ್ಯ ಪಡ್ಕೋ. ಭಾಳ ದೊಡ್ಡ ಜಂಕ್ಷನ್ ಅದಪ್ಪ ಈ ಶರೀರ. ಅಂಥದ್ದನ್ನು ಸಾಯುವುದರೊಳಗೆ ಲಕ್ಷ್ಯ ಹೇಳ್ರಿ, ಸಾಯುವುದರೊಳಗೆ ಎಲ್ಲಿದ್ರೆ ಒಂದು ಟಿಕೆಟ್ ತೆಗೀರಿ. ಹಾಗೆ ಹೋಗಬೇಡಿ. ಎಲ್ಲಿ ಪುಣ್ಯದರಿ ತೆಗೀರಿ, ನರಕದರಿ ತೆಗೀರಿ, ಸ್ವರ್ಗದರಿ ತೆಗೀರಿ, ಎಲ್ಲರೇ ಒಂದು ಟಿಕೆಟ್ ತೆಗೀರಿ. ಹಾಗೆ ಬಸ್ ಸ್ಟ್ಯಾಂಡ್ದಾಗ ಕೂತ್ರೆ ಎಲ್ಲಿ ಹೋಗ್ತೀರಪ್ಪ? ಯಾರು ಕೇಳ್ತಾರೆ ಬಸ್ ಸ್ಟ್ಯಾಂಡ್ದಾಗ? ಇದು ಬಸ್ ಸ್ಟ್ಯಾಂಡ್ ಅದ, ಟಿಕೆಟ್ ತೆಗಿಬೇಕು. ಸಾಯುವುದರೊಳಗೆ ಟಿಕೆಟ್ ತೆಗೀರಿ. ಎಲ್ಲರ ಟಿಕೆಟ್, ಸ್ವರ್ಗದ ತೆಗೀರಿ, ಪುಣ್ಯ ತೆಗೀರಿ, ಭಕ್ತಿ ತೆಗೀರಿ, ಜ್ಞಾನದ ತೆಗೀರಿ. ಎಲ್ಲರೂ ಒಂದು ಟಿಕೆಟ್ ತೆಗಿಬೇಕು. ಯಾಕೆ ಬಸ್ ಸ್ಟ್ಯಾಂಡ್ದಾಗ ಭಾಳ ಹೊತ್ತು ಕುಂಡ್ರು ಕೊಡಂಗಿಲ್ಲ, ಎಬ್ಬಿಸ್ತಾರೆ. ಯಾವ್ರವ ಯಾಕೆ ಕುಂತಿದ್ದಿ ಹೋಗಂತ ಹೊರಗೆ ಹಾಕ್ತಾರೆ. ಹಂಗೆ ಯಮ ನಮಗೂ ಹೊರಗೆ ಹಾಕ್ತಾನೆ, ಎಂದರ ಹೊರಗೆ ಹಾಕ್ತಾನೆ. ಅಷ್ಟರೊಳಗರ ಟಿಕೆಟ್ ತೆಗಿಬೇಕು. ಆ ಟಿಕೆಟ್ ತೆಗೆದೇವೆ ಅಂದರೆ ಎಲ್ಲರೇ ಮುಟ್ತೇವೆ. ಎಲ್ಲರೇ ಮುಟ್ತೇವೆ. ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಳುವಂಥದ್ದು ಒಳ್ಳೆ ಟಿಕೆಟ್ ತೆಗೆಯಲಿಕ್ಕೆ ಪ್ರಯತ್ನ ಮಾಡಿರಿ. ಆ ಟಿಕೆಟ್ ಯಾವುದು ಅಂದ್ರೆ ಜ್ಞಾನ, ಆ ಟಿಕೆಟ್ ಯಾವುದಂದ್ರೆ ಧರ್ಮ, ಆ ಟಿಕೆಟ್ ಯಾವುದಂದ್ರೆ ಪುಣ್ಯ. ಇವೇ ಪುಣ್ಯ, ಧರ್ಮ, ಸೇವಾ, ಜ್ಞಾನ. ಇವು 4 ಟಿಕೆಟ್ ಯಾವುದರೇ ಒಂದು. ಧರ್ಮ ಮಾಡಿರಿ, ಸೇವಾ ಮಾಡಿರಿ, ಜ್ಞಾನ ಪಡ್ಕೋರಿ, ಪುಣ್ಯಾರ ಮಾಡಿ. ಇವು 4ರದಾಗ ಯಾವುದ್ರ ಒಂದು ಟಿಕೆಟ್ ತೆಗೆಸಿದ್ರಿ ಅಂದರೆ ಬಸ್ ಸ್ಟ್ಯಾಂಡ್ದಾಗ ನಾವು ಕೂತು ಅಲ್ಲೇ ಹಣ ಆಗೋದು ಜರೂರತ್ ಬೀಳಂಗಿಲ್ಲ. ಎಲ್ಲರೂ ಹೋಗಿ ನಾವು ಮುಡ್ತೇವೆ. ಪುಣ್ಯಾತ್ಮರೇ, ಅಂಥದ್ದು ನಾವು ಸಾಯುವುದರೊಳಗೆ ಆ ಟಿಕೆಟ್ ತೆಗೆಯೋಕ್ಕೆ ಪ್ರಯತ್ನ ಮಾಡಬೇಕೆ ಅಂತ ಮಹಾತ್ಮರು ಇಂತಹ ಪವಿತ್ರ ಶರೀರ ನಮಗೆ ಕೊಟ್ಟಿದ್ದಾರೆ. ಈ ಶರೀರದೊಳಗೆ ಹೋಗೋದರೊಳಗೆ ಟಿಕೆಟ್ ರೆಡಿ ಮಾಡ್ಕೋಬೇಕು. ರಿಸರ್ವೇಷನ್ ಮಾಡಿರಿ. ಆಮೇಲೆ ಸಿಗಂಗಿಲ್ಲ ಜಾಗ ಅಲ್ಲಿ ರಿಸರ್ವೇಷನ್ ಮಾಡಿ ನೀವು ಎಲ್ಲರೂ ಒಂದು ಮಾಡಿರಿ. ಜ್ಞಾನಕರೆ, ಭಕ್ತಿಗರೆ, ಸೇವಾಕರೆ, ಪುಣ್ಯಕರೆ ಎಲ್ಲ ರಿಸರ್ವೇಷನ್ ಮಾಡಿರಿ. ಟಿಕೆಟ್ ತೆಗೆದು ಇಡ್ರಿ. ಸತ್ತು ಬಳಕೆ ಆರಾಮ, ಏನು ಚಿಂತೆ ಬೀಳಂಗಿಲ್ಲ.
ಪ್ಲಾಟ್ಫಾರ್ಮ್ನ ಕೊಂಡ್ರು ಪಾಳಿ ಬರೋಂಗಿಲ್ಲ, ಸೀಟ್ ಸಿಗ್ತಾವೆ ನಿಮಗೆ, ಆರಾಮ್ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಮುಟ್ಟಕ್ಕೆ ಬರ್ತದೆ. ಅಂತಹ ಬುದ್ಧಿಯನ್ನು ಸಿದ್ಧಾರೂಢರು ನಮ್ಮೆಲ್ಲರಿಗೆ ದಯಪಾಲಿಸಲಿ. ನಾನು ಮೇಲೆ ಹೇಳ್ತೀನಿ, ಅದಕ್ಕೆ ದಿನ ಏಳುವಾಗ ಮಲಗುವಾಗ ಏನಾರೇ ನಾ ಪುಣ್ಯ, ಏನಾರ ಜ್ಞಾನ, ಏನಾರ ಧ್ಯಾನ, ಬಸ್ ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಆ ಮನುಷ್ಯ ಏನಾರೇ ಗಳಿಸಲಿಕ್ಕಾಗ್ತದೆ, ಅದು ಅವನ ಉಪಯೋಗಕ್ಕೆ ಬರ್ತದೆ. ಅಂಥ ಪುಣ್ಯವನ್ನು, ಜ್ಞಾನವನ್ನು, ಧರ್ಮವನ್ನು, ಸೇವೆಯನ್ನು ನೀವೆಲ್ಲರೂ ಗಳಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತೀರಿ ಅಂತ ಹೇಳ್ತಾ ಇವೆರಡು ಮಾತುಗಳನ್ನು